ನಟಿ ಕೃಷಿ ತಾಪಂಡ ಮನೆಯಲ್ಲಿ ಗೆಳೆಯನ ಆತ್ಮಹತ್ಯೆಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ವೈಶಾಖ್ ಸೂಸೈಡ್ ಮಾಡಿಕೊಂಡಿದ್ದಾನೆ. ಆರ್ ನಗರದಲ್ಲಿರುವ ಮನೆಯಲ್ಲಿ ಆತ್ಮಹತ್ಯೆಯಾಗಿರುವಂತಹದ್ದು. ನಟಿ ಕೃಷಿ ಮನೆಯಲ್ಲಿ ಗೆಳೆಯನ ಆತ್ಮಹತ್ಯೆಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ವೈಶಾಖ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಆರ್ ನಗರದಲ್ಲಿರುವಂತಹ ಮನೆಯಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ನೇಣು ಬಿಗಿದುಕೊಂಡು ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಕೃಷಿಗೆ ಕರೆ ಮಾಡಿದ್ರು ವೈಶಾಖ್ ಅಂತ ತಿಳಿದು ಬರ್ತಾ ಇದೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ವೈಶಾಖ್ ಅವರು ಹೇಳಿದ್ರಂತೆ. ಇನ್ನು ಸ್ಥಳಕ್ಕೆ ಆರ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಗೆಳೆಯನ ಆತ್ಮಹತ್ಯೆಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ವೈಶಾಖ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಆರ್ ನಗರದಲ್ಲಿರುವಂತಹ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಗೆಳೆಯ ವೈಶಾಖ್ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಆತ್ಮಹತ್ಯೆಗೂ ಮುನ್ನ ಕೃಷಿಗೆ ಫೋನ್ ಕರೆ ಮಾಡಿದ್ರಂತೆ. ಈ ಸಂದರ್ಭದಲ್ಲಿ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತ ಅವರು ವಿಚಾರ ತಿಳಿಸಿದ್ರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿ ಅರೆಸ್ಟ್ ಆಗಿದ್ರು ವೈಶಾಖ್. ಫೆಬ್ರವರಿಯಲ್ಲಿ ಬಂಧನವಾಗಿ ಬಿಡುಗಡೆಯಾಗಿದ್ರು ಇವರು. ಸದ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಸ್ಥಳಕ್ಕೆ ಆರ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಗೆಳೆಯನ ಆತ್ಮಹತ್ಯೆಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆರ್ ನಗರದಲ್ಲಿರುವಂತಹ ಮನೆಯಲ್ಲಿ ವೈಶಾಖ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್ ಅವರು. ಎಸ್ ರೋಹನ್, ಕೃಷಿ ತಾಪಂಡ ಮನೆಯಲ್ಲಿ ಇದೀಗ ಗೆಳೆಯ ವೈಶಾಖ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರಿಗೆ ಕರೆ ಮಾಡಿ ಮಾಹಿತಿ ಕೂಡ ನೀಡಿದ್ರು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ರೋಹನ್? ಎಸ್ ಸುದ್ದಿ ಏನು, ಈಗ ನಟಿ ಕೃಷಿ ತಾಪಂಡ ಇರೋ ಮನೆಯಲ್ಲಿ ಅದೊಂದು ದಾರುಣ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಗೆಳೆಯ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಇದೀಗ ಬೆಳವಣಿಗೆ ಬೆಳಕಿಗೆ ಬಂದಿತ್ತು. ಆರ್ ನಗರದಲ್ಲಿ ಮನೆಯಲ್ಲಿ ಯಾರು ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಕೂಡ ಈ ಘಟನೆ ಕೂಡ ಬೆಳಕಿಗೆ ಬಂದಿದೆ. ಪ್ರಾಥಮಿಕ ಮಾಹಿತಿ ಈಗಾಗಲೇ ಸದ್ಯಕ್ಕೆ ತಿಳಿದು ಬಂದಿರೋದು. ಮನೆಯೊಳಗೆ ಒಂದು ವೈಶಾಖ್ ನೇಣು ಬಿಗಿದುಕೊಂಡು ಸ್ಥಿತಿಯಲ್ಲಿ ಕೂಡ ಆಗ ಒಂದು ಮೃತದೇಹ ಕೂಡ ಈಗಾಗಲೇ ಪತ್ತೆ ಆಗಿರುವಂತದ್ದು. ಈ ಘಟನೆ ಬಗ್ಗೆ ಈಗ ಸಿಕ್ಕ ಮಾಹಿತಿ ತಕ್ಷಣ ಈಗ ಸ್ಥಳೀಯರು ಪೊಲೀಸರು ಈಗಾಗಲೇ ಆರ್ ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸಂಪೂರ್ಣ ಒಂದು ಪರಿಶೀಲನೆ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಘಟನೆಯ ಮನೆಯ ಸುತ್ತಮುತ್ತಲ ಪ್ರದೇಶಗಳು ಪೊಲೀಸರು ಒಂದು ತಾತ್ಕಾಲಿಕ ಸೀಲ್ ಕೂಡ ಮಾಡಿರುವಂತದ್ದು. ಸಾಕ್ಷಿಗಳನ್ನ ಕಳೆದು ಹೋಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಭದ್ರತಾ ಕ್ರಮಗಳನ್ನು ಕೂಡ ಎಲ್ಲವನ್ನು ತಿಳಿದು ಬಂದಿದೆ. ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೂ ರವಾನೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಮರಣೋತ್ತರ ಪರೀಕ್ಷೆ ಬಳಿಕ ನಿಖರ ಕಾರಣದ ಬಗ್ಗೆ ಮಾಹಿತಿ ಇನ್ನಷ್ಟು ಸಿಗುವ ಸಾಧ್ಯತೆ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಆರ್ ನಗರದಲ್ಲಿ ಕೂಡ ಈಗಾಗಲೇ ಪೊಲೀಸರು ಪ್ರಕರಣ ಕೂಡ ದಾಖಲಿಸಿಕೊಂಡು ವೈಶಾಖ್ ಅವರ ಮೊಬೈಲ್ ಸುತ್ತಮುತ್ತ ಇರ್ತಕ್ಕಂಥ ಸಿಸಿಟಿವಿ ದೃಶ್ಯಗಳನ್ನು ಎಲ್ಲವನ್ನೂ ಕೂಡ ಈಗಾಗಲೇ ಸಾಕ್ಷ್ಯಾಧಾರಗಳನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಘಟನೆ ಸ್ಯಾಂಡಲ್ವುಡ್ ವಲಯದಲ್ಲಿ ಈಗ ಆಘಾತ ಮೂಡಿಸಿದೆ. ವೈಶ್ಯಮತ್ಯಕ್ಕೆ ಹಾಗೂ ಇತರ ಎಲ್ಲಾ ಒಂದು ಸದ್ಯ ಒಂದು ಯಾವ್ಯಾವ ಕಾರಣ ಇವನ್ನೆಲ್ಲವನ್ನು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿಕೊಂಡು ಪೊಲೀಸರು ಹಲವು ಆಯಾ ಆಂಗಲ್ಗಳಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸುದ್ದಿ. ರೋಹನ್, ಇಲ್ಲಿ ಮತ್ತೆ ವೈಶಾಖ್ ಅವರು ಅರವಿಂದ್ ರೆಡ್ಡಿಗೆ ಬೆದರಿಕೆ ಆಗಿ ಅರೆಸ್ಟ್ ಆಗಿ ಬಿಡುಗಡೆ ಆಗಿದ್ರು ಅನ್ನುವ ಮಾಹಿತಿ ಕೂಡ ಇದೆ. ಏನ್ ರೀಸನ್ ಇರ್ಬೋದು ಬಿಡುಗಡೆ ಆದ ನಂತರ ಈ ರೀತಿ ಮಾಡ್ಕೊಳ್ಳೋಕೆ? ಮನನೊಂದು ಈ ರೀತಿ ಮಾಡ್ಕೊಂಡ್ರೋ ಅಥವಾ ಬೇರೆ ಏನಾದ್ರು ರೀಸನ್ ಇತ್ತಾ ಅಂತ ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ನಡೆದಿರ್ತಕ್ಕಂಥ ನೆನ್ನೆ ರಾತ್ರಿ ಘಟನೆ ಈಗ ಅವ್ರ ಮನೆಯಲ್ಲಿ ಕೆಲವೊಂದು ಘಟನೆ ನಡೆದಿದ್ದು ಈಗ ಪೊಲೀಸರು ಸಂಪೂರ್ಣವಾಗಿ ತನಿಖೆಯನ್ನು ಈಗಾಗಲೇ ಆರಂಭವನ್ನ ಮಾಡಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರವಾಗಿ ಮುಂದೆ ಪೊಲೀಸರು ಯಾವ ರೀತಿ ಆಂಗಲ್ ಅನ್ನು ತಗೊಳ್ತಾರೆ, ಯಾವ ರೀತಿ ಒಂದು ನಗರದ ನಗರದ ಸ್ಥಳಗಳಲ್ಲಿ ಕೆಲವೊಂದಿಷ್ಟು ಬಿಗಿ ಭದ್ರತೆಯನ್ನು ಅವ್ರ ಮನೆ ಸುತ್ತಮುತ್ತ ಹತ್ತಿಮಿತಿಯನ್ನು ನಿಗಾ ಇಟ್ಟು ಕೆಲವೊಂದಿಷ್ಟು ದಾಖಲೆಗಳನ್ನ ಪರಿಶೀಲನೆಗೆ ಪೊಲೀಸರು ಈಗಾಗಲೇ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ ಹಾಗಾದ್ರೆ ಈಗ ಅರವಿಂದ್ ರೆಡ್ಡಿಗೆ ಯಾಕೆ ಬೆದರಿಕೆ ಹಾಕಿದ್ರು, ಅರೆಸ್ಟ್ ಆಗಿದ್ರು, ನಂತರ ಅವರು ರಿಲೀಸ್ ಕೂಡ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಈ ಬಗ್ಗೆ ಏನಾದ್ರು ಕೃಷಿಯವರಿಗೆ ಮಾಹಿತಿ ಇತ್ತಾ? ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೃಷಿಯವರಿಗೆ ಕೂಡ ಇವರು ಮಾಹಿತಿ ನೀಡಿದ್ರು. ಈ ಸಂದರ್ಭದಲ್ಲಿ ಕೃಷಿಯವರು ಎಲ್ಲಿದ್ರು? ಆ ಸಂದರ್ಭದಲ್ಲಿ ವೈಶಾಖ್ ಅವರು ಒಂಟಿಯಾಗಿದ್ರ ಮನೆಯಲ್ಲಿ ಅಂತ ಈ ಬಗ್ಗೆ ಏನಾದ್ರು ಇದೆಯಾ ಡೀಟೇಲ್ಸ್? ಈ ಘಟನೆ ಏನು ಆರ್ ನಗರದಲ್ಲಿ ನಡೆದಿರ್ತಕ್ಕಂಥದ್ದು ಕೃಷಿ ತಾಪಂಡ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸದ್ಯ ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ
ಘಟನೆ ಅಷ್ಟೇ ಬೆಳಕಿಗೆ ಬಂದಿರೋದು. ಆರ್ ನಗರದ ಪೊಲೀಸರು ಕೂಡ ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕು. ಅಂದ್ರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮಾಡಿದ ಬಳಿಕವೇ ಕೆಲವೊಂದಿಷ್ಟು ಸತ್ಯಾಂಶಗಳು ಆಚೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಇನ್ನು ತನಿಖೆಯ ನಂತರವೇ ಕೂಡ ಕೆಲವೊಂದಿಷ್ಟು ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ವೈಶಾಖ್ ನೇಣು ಬಿಗಿದುಕೊಂಡ ಸ್ಥಿತಿ ಕೂಡ ಪತ್ತೆಯಾಗಿತ್ತು. ಕೆಲವೊಂದು ಆಯಾಮಗಳಲ್ಲಿ ಒಂದು ತನಿಖೆ ಮುಂದುವರಿಸ್ತಾರೆ. ಆ ಬಳಿಕ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಪೊಲೀಸರು ಕೆಲವೊಂದಿಷ್ಟು ದಾಖಲೆಗಳ ಸಮೇತ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಕೆಲವೊಂದಿಷ್ಟು ಒಂದು ಸಹಜವಾಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಹೆಂಗಾಯ್ತು ಏನು ಅಂತ ಎಲ್ಲವನ್ನು ಪತ್ತೆ ಹಾಕಿ ಅವ್ರ ಮೊಬೈಲ್ ಫೋನ್ಗಳು ಇದೆಲ್ಲವನ್ನು ದಾಖಲೆಗಳನ್ನು ಕಲೆ ಹಾಕಿ ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪೊಲೀಸರು ಕೂಡ ಕೆಲವೊಂದಿಷ್ಟು ನ್ಯಾಯಾಯಾಮಗಳಲ್ಲಿ ತನಿಖೆಯನ್ನು ಚುರುಕುಗೊಳಿಸ್ತಾರೆ ಅಂತ ಹೇಳ್ಬೋದು. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ರೋಹನ್. ಎಸ್, ಕೃಷಿ ಅವರ ಮನೆಯಲ್ಲಿ ಅವರ ಆತ್ಮ ಗೆಳೆಯ ಇಲ್ಲಿ ಈಗ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಆತ್ಮೀಯ ಗೆಳೆಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಇಲ್ಲಿ ವೈಶಾಖ್ ಅವರು ಸುಸೈಡ್ ಮಾಡಿಕೊಂಡಿದ್ದಾರೆ. ಆರ್ ನಗರದ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಆತ್ಮಹತ್ಯೆಗೂ ಮುನ್ನ ಕೃಷಿಯವರಿಗೆ ಕೂಡ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ನಟಿ ಕೃಷಿಯವರು ಎಲ್ಲಿದ್ರು ಅಂತ ಕೂಡ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಏನೇನೆಲ್ಲ ತನಿಖೆ ಆಗಬೇಕು ಎಲ್ಲ ರೀತಿಯ ತನಿಖೆ ಕೂಡ ಕೈಗೊಂಡಿದ್ದಾರೆ. ಈಗಾಗಲೇ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾದ ಮೇಲೆ ಏನು ಎತ್ತ ಅಂತ ಸ್ವಲ್ಪ ತಿಳಿಯಬಹುದು. ಹಾಗೆ ಇವರು ಅರವಿಂದ್ ರೆಡ್ಡಿ ಅವರಿಗೆ ಬೆದರಿಕೆ ಹಾಕಿ ಅರೆಸ್ಟ್ ಆಗಿದ್ರು ವೈಶಾಖ್ ಅವರು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗೆ ಅವರು ಬಿಡುಗಡೆ ಆಗಿದ್ರು ಇತ್ತೀಚೆಗೆ. ಈ ಸಂದರ್ಭದಲ್ಲಿ ಏನು ಮನನೊಂದು ಈ ರೀತಿ ಮಾಡ್ಕೊಂಡ್ರ ಅಥವಾ ಬೇರೆ ಏನಾದರೂ ರೀಸನ್ ಇತ್ತಾ, ಕೃಷಿ ಹತ್ರ ಈ ಬಗ್ಗೆ ಏನಾದರೂ ಹಂಚ್ಕೊಂಡಿದ್ರ, ಈ ಬಗ್ಗೆ ಇನ್ನೂ ತಿಳಿಯಬೇಕಾಗಿದೆ. ಯಾಕೆಂದರೆ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಹಂತದಲ್ಲೂ ಕೂಡ ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಹಿಂದೆ ಕೂಡ ಕೃಷಿಯವರು ಒಂದು ಹಳೆ ಕೇಸಲ್ಲೂ ಕೂಡ ಅವರು ತಗಲು ಹಾಕ್ಕೊಂಡಿದ್ರು. ಈ ಸಂದರ್ಭದಲ್ಲೂ ಕೂಡ ಬಹಳ ಮನನೊಂದಿದ್ರು. ಈಗ ಮತ್ತೆ ಅದೇ ಬೆನ್ನಲ್ಲೇ ಈಗ ಅವರ ಮನೆಯಲ್ಲೇ ಗೆಳೆಯ ವೈಶಾಖ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ನಟಿ ಅಂತ ಕೂಡ ಇನ್ನೂ ಗೊತ್ತಿಲ್ಲ. ಈ ಬಗ್ಗೆ ಅವರಿಗೆ ಏನಾದರೂ ವಿಚಾರ ಗೊತ್ತಿತ್ತಾ ಅಥವಾ ಅವರು ಆ ಸಂದರ್ಭದಲ್ಲಿ ಮನೇಲಿದ್ರೋ ಇಲ್ವೋ, ಕರೆ ಮಾಡಿದಾರಂದ್ರೆ ಮನೇಲಿರೋಕ್ಕೆ ಯಾವುದೇ ಚಾನ್ಸಸ್ ಇಲ್ಲ, ಅವರು ಎಲ್ಲಾದರೂ ಬೇರೆ ಕಡೆ ಇರ್ಬೋದು. ಹಾಗಾಗಿ ಕೃಷಿಯವರು ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಕೂಡ ನೋಡಬೇಕು. ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ರೀತಿಯ ಪರಿಶೀಲನೆ ನಡೆಸಿ ಮಾಹಿತಿಗಳು ಕೂಡ ಕಲೆ ಹಾಕ್ತಾ ಇದ್ದಾರೆ. ಏನು ರೀಸನ್ ಇರ್ಬೋದು, ಯಾಕೆ ಅವರ ಫೋನ್ ಕೂಡ ವಶಪಡಿಸಿಕೊಳ್ತಾರೆ, ಯಾರಿಗೆ ಲಾಸ್ಟ್ ಕಾಲ್ ಮಾಡಿದ್ದಾರೆ, ಯಾರಿಗೆ ಮೆಸೇಜ್ ಮಾಡಿದ್ದಾರೆ, ಏನಾದರೂ ಡೀಟೇಲ್ಸ್ ಸಿಗ್ಬೋದಾ, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಏನಾದರೂ ಅವರು ಡೆತ್ ನೋಟು ಬರೆದಿರ್ಬೋದಾ, ಈ ಎಲ್ಲ ಆಯಾಮದಲ್ಲೂ ಕೂಡ ಇಲ್ಲಿ ಪೊಲೀಸರು ತನಿಖೆ ನಡೆಸಲಿದ್ದಾರೆ.